ನಾನು ಎಸ್ ಲಿಂಗಮೂರ್ತಿ, ಹೊಸದುರ್ಗ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಹಿಂದೆ ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾದ ರಾಜ್ಯದ ಉಪಾಧ್ಯಕ್ಷನಾಗಿ ಕೂಡ ರೈತರ ಸಮಸ್ಯೆಗಳ ಬಗ್ಗೆ ಇಡೀ ನಮ್ಮ ಜಿಲ್ಲೆ ಮತ್ತು ನಾನಾ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ರೈತರು ಬದುಕಿದರೆ, ಕೃಷಿಕ ಬದುಕಿದರೆ ಎಲ್ಲರ ಜೀವನ ಉಳಿಸುವಂತ ಕೆಲಸ ಆಗ್ತದೆ. ಅನ್ನ ನೀಡುವಂತ ರೈತರಿಗೆ ಶಕ್ತಿ ನೀಡಬೇಕು. ಈ ನಿಟ್ಟಿನಲ್ಲಿ ನಾಳೆ ಬರುವಂತ ಏನು ಸಂಕ್ರಾಂತಿ, ಮಕರ ಸಂಕ್ರಮಣ, ಉತ್ತರಾಯಣ ಪುಣ್ಯಕಾಲದ ಮುಂದಿನ ವರ್ಷ ರೈತರು ಮಳೆ ಬೆಳೆ ಚೆನ್ನಾಗಾಗ್ಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿ 100 ವರ್ಷಗಳ ತುಂಬಿರ್ತಕ್ಕಂಥ ಈ ಸಂಭ್ರಮ ಆಚರಣೆಯಲ್ಲಿ ಹೊಸದುರ್ಗದಲ್ಲಿ ಹಿಂದೂ ಸಂಗಮ ವೇದಿಕೆ ವತಿಯಿಂದ ಹಿಂದೂ ಸಂಗಮ ಕಾರ್ಯಕ್ರಮವನ್ನ ಶೋಭಾಯಾತ್ರೆ ಮುಖಾಂತರ, ಸಾರ್ವಜನಿಕ ಸಭೆಯ ಮುಖಾಂತರ ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ದಿನಾಂಕ 19ನೇ ತಾರೀಕು ಹೊಸದುರ್ಗ ನಗರದಲ್ಲಿ ಜರುಗಲಿದೆ. ಸಹಸ್ರ ಸದಸ್ಯ ಸಂಖ್ಯೆಯಲ್ಲಿ ಹಿಂದೂ ಸಮಾಜ ಬಾಂಧವರು ಆಗಮಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಈ ಕಾರ್ಯಕ್ರಮ ಮಧ್ಯಾಹ್ನ 2:30 ಗಂಟೆಗೆ ಪಾಂಡುರಂಗ ಸ್ವಾಮಿ ದೇವಸ್ಥಾನದ ಸರ್ಕಲ್ ಇಂದ ಪ್ರಾರಂಭ ಆಗಿ ಅಂಬೇಡ್ಕರ್ ಸರ್ಕಲ್ ವರೆಗೂ ಹೋಗಿ ಮತ್ತೆ ನಿಜಲಿಂಗಪ್ಪ ಶಾಲೆವರೆಗೂ ಆಗಮಿಸಿ ಅಲ್ಲಿ ಸಂಜೆ 5 ಗಂಟೆಗೆ ಒಂದು ವೇದಿಕೆ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಈ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನ ನಮ್ಮ ಬೆಲಗೂರಿನ ಸುಕ್ಷೇತ್ರದ ಶ್ರೀ ವಿಜಯ ಮಾರುತಿ ಶರ್ಮಾ ಮಹಾಸ್ವಾಮೀಜಿಗಳು ಈ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ನಮ್ಮ ನಾಡಿನ ಭಗೀರಥ ಪೀಠದ ಶ್ರೀ ಪುರುಷೋತ್ತಮಾನಂದ ಪುರಿ ಮಹಾಸ್ವಾಮಿಗಳು ಸಾನ್ನಿಧ್ಯವನ್ನ ವಹಿಸಿಕೊಂಡು ಆಶೀರ್ವಚನವನ್ನ ನೀಡಲಿದ್ದಾರೆ. ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ದಿಕ್ಸೂಚಿ ಭಾಷಣವನ್ನ ಸನ್ಮಾನ್ಯ ಶ್ರೀ ಜಗದೀಶ್ ಕಾರಂತ್ರವರು, ಕ್ಷೇತ್ರೀಯ ಸಂಯೋಜಕರು, ಹಿಂದೂ ಜಾಗರಣ ವೇದಿಕೆ ಅವರು ಆಗಮಿಸಿ ಈ ಕಾರ್ಯಕ್ರಮದ ಮುಖ್ಯ ಭಾಷಣವನ್ನ ಮಾಡಲಿದ್ದಾರೆ. ಹಾಗಾಗಿ ತಾವು ಬರೋದ್ರ ಜೊತೆಗೆ ಎಲ್ಲರನ್ನೂ ಸರ್ವರನ್ನು ಕರೆದುಕೊಂಡು ಬಂದು ಇವತ್ತಿನ ದೇಶ ಸೇವೆಯಲ್ಲಿ ನಿರತರಾಗಿರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನಾವು ಶುಭವನ್ನ ಕೋರೋಣ, ಪಾಲ್ಗೊಳ್ಳೋಣ ಬನ್ನಿ ಅಂತೇಳಿ ನಾನು ಆತ್ಮೀಯವಾಗಿ ಎಲ್ಲರನ್ನು ನಾನು ಸ್ವಾಗತಿಸ್ತೇನೆ.